ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರಗೊಂಡು ವೈಭವದ ಬ್ರಹ್ಮಕಲಶೋತ್ಸವಕ್ಕೆ ಇನ್ನೇನು ಕೆಲವೇ ದಿನದಲ್ಲಿ ಈ ಒಂದು ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಏಪ್ರಿಲ್ 23ಕ್ಕೆ ಚಾಲನೆ ಸಿಗ್ತದೆ. ಇದಕ್ಕೆ ಪೂರಕವಾಗಿ ಪಡುಬಿದ್ರಿ ಮಾಲಿಂಗೇಶ್ವರ ಮಹಾಗಣಪತಿ ದೇವರ ಸದ್ಭಕ್ತರ ಆಶಯದಂತೆ ಹಾಗೂ ಸಮಗ್ರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿಯವರ ಕೋರಿಕೆಯ ಮೇರೆಗೆ ನಮ್ಮ ದೇವಸ್ಥಾನಕ್ಕೆ ಬೃಹತ್ ಹಸಿರು ಹೊರೆ ಕಾಣಿಕೆಯನ್ನು ಏಪ್ರಿಲ್ 26ಕ್ಕೆ ಪಡುಬಿದ್ರಿಯ ಗುಂಡ್ಲಾಡಿ ಕಟ್ಟೆಯಿಂದ ಭವ್ಯ ಆಕರ್ಷಣೀಯ ಮೆರವಣಿಗೆಯ ಮೂಲಕ ನಾವು ದೇವಸ್ಥಾನಕ್ಕೆ ಹೊರೆ ಕಾಣಿಕೆಯನ್ನು ಭಗವದ್ಭಕ್ತರ ಸಮ್ಮುಖದಲ್ಲಿ ಸಮರ್ಪಣೆ ಮಾಡಬೇಕು ಎಂಬ ಒಂದು ಆಶಯದಂತೆ ಈಗಾಗಲೇ ಉಭಯ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಪ್ರಮುಖರ ಸಭೆಗಳನ್ನು ಕರೆದು ಅಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರದ ಮತ್ತು ಬ್ರಹ್ಮಕಲಶದ ಸುದ್ದಿಯನ್ನು ಮುಟ್ಟಿಸುವಂತಹ ಕೆಲಸವನ್ನು ಮಾಡಿ ಅಲ್ಲಿ ಎಲ್ಲ ಭಗವದ್ಭಕ್ತರ ಮತ್ತು ಪ್ರಮುಖರ ಸಹಕಾರದೊಂದಿಗೆ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಮಂಡ್ಯ, ಶಿವಮೊಗ್ಗ, ಸಾಗರ, ಕೊಪ್ಪ, ತೀರ್ಥಹಳ್ಳಿ, ಮೈಸೂರು, ಬೆಂಗಳೂರು, ಪುಣೆ, ಮಹಾರಾಷ್ಟ್ರ ಈ ಭಾಗದಿಂದ ಹಾಗೂ ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದ ಗ್ರಾಮಗಳಿಂದ ಮನೆಗಳಿಂದ ಹೊರೆ ಕಾಣಿಕೆಯನ್ನು ಒಂದು ಐತಿಹಾಸಿಕವಾಗಿ ಸಮರ್ಪಣೆ ಮಾಡಬೇಕು ಎಂಬ ಸಂದೇಶವನ್ನು ನಾವೆಲ್ಲ ಭಕ್ತರಿಗೆ ಕಳೆದ 10 ದಿನಗಳಿಂದ ನಿರಂತರವಾಗಿ ಪ್ರವಾಸವನ್ನು ಗ್ರಾಮಕ್ಕೆ ಕೈಗೊಂಡು ಜನರ ಅಭೂತಪೂರ್ವ ಬೆಂಬಲದೊಂದಿಗೆ ನಮ್ಮ ಈಗಾಗಲೇ ಗಮನಕ್ಕೆ ಬಂದಿದೆ. ಸುಮಾರು 10,000 ಜನಕ್ಕೂ ಮಿಕ್ಕಿ ಈ ಒಂದು ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಐತಿಹಾಸಿಕವಾದಂಥ ಈ ಹೊರೆಕಾಣಿಕೆಯಲ್ಲಿ ಎಲ್ಲ ಭಾಗದಿಂದ ಕೂಡ ಬೃಹತ್ ವಾಹನಗಳೊಂದಿಗೆ ಹೊರೆಕಾಣಿಕೆ ಬರುವ ಸಂಭವ ಇರುವುದರಿಂದ ನಾವು 1,000 ವಾಹನದ ಗುರಿಯನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಹೊರೆಕಾಣಿಕೆ ಯಶಸ್ವಿ ಆಗಬೇಕಾಗಿದ್ದರೆ ಪತ್ರಿಕಾ ಮಾಧ್ಯಮದವರ ದೃಶ್ಯ ಮಾಧ್ಯಮದವರ ಸಹಕಾರ ಅತಿ ಅಗತ್ಯ ಇದೆ. ತಮ್ಮ ಮೂಲಕ ಈ ಹೊರೆಕಾಣಿಕೆಯ ಈ ಒಂದು ಕಾರ್ಯಯೋಜನೆ ಕಾರ್ಯಕ್ರಮದ ಬಗ್ಗೆ ತಾವು ಸುದ್ದಿ ಮುಟ್ಟಿಸುವಂತಹ ಕೆಲಸವನ್ನು ದೇವರ ಕಾರ್ಯ ಎಂಬ ದೃಷ್ಟಿಯಿಂದ ತಾವು ಮಾಡಬೇಕು. ಅದರೊಂದಿಗೆ ಈಗಾಗಲೇ ಕಾಪು ಮಾರಿಗುಡಿಯಿಂದ 99 ವಾಹನಗಳಿಂದ ಹೊರೆಕಾಣಿಕೆ ಬರುವ ಬಗ್ಗೆ ಈಗಾಗಲೇ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ 100 ವಾಹನಗಳಲ್ಲಿ ಹೊರೆಕಾಣಿಕೆ ಬರುವ ಬಗ್ಗೆ ತೀರ್ಮಾನ ಕೈಗೊಂಡಿದ್ದಾರೆ. ನಮ್ಮ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಡಾಕ್ಟರ್ ಜಿ ಶಂಕರ್ ಅವರ ನೇತೃತ್ವದಲ್ಲಿ ಮಗುವೀರ ಮಹಾಸಭಾದ ಮೂಲಕ 100 ವಾಹನಗಳಲ್ಲಿ ಹೊರೆಕಾಣಿಕೆ ಬರುವಂತ ವ್ಯವಸ್ಥೆಯನ್ನು ಈಗಾಗಲೇ ಅವರು ಪೂರ್ವಭಾವಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಷ್ಟಮಠದ ಶ್ರೇಷ್ಠ ಸ್ವಾಮೀಜಿಯಾದಂಥ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ನಿನ್ನೆ ಅವರನ್ನು ಭೇಟಿ ಮಾಡಿದಾಗ ಅನ್ನಪ್ರಸಾದಕ್ಕೆ ಎಷ್ಟು ಅಕ್ಕಿ ಬೇಕಾ ಅಷ್ಟು ಸುಮಾರು 17 ಟನ್ ಒಂದು ಲೋಡ್ ಅಕ್ಕಿಯನ್ನು 7 ಲಕ್ಷ ವೆಚ್ಚದಲ್ಲಿ ನೀಡುವಂತ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ನಮ್ಮ ಮಂಡ್ಯದಿಂದ ನಮ್ಮ ಒಂದು ಲೋಡು ಸುಗ್ಗಿ ಸುಧಾಕರ್ ಶೆಟ್ಟಿ ಅವರು ಹುಬ್ಬಳ್ಳಿಯ ಉದ್ಯಮಿ ಒಂದು ಲೋಡ್ ಬೆಲ್ಲ, ಅದು ಕೂಡ ಲಕ್ಷಾಂತರ ವೆಚ್ಚದ ಒಂದು ಲೋಡ್ ಬೆಲ್ಲವನ್ನು ಕಳಿಸುವಂತ ಒಂದು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ಬಿಲವ ಯುವ ಬಳಗದ ವತಿಯಿಂದ ಸುಮಾರು 1,200ಕ್ಕೂ ಮಿಕ್ಕಿ ಚೀಲ ಅಕ್ಕಿಯನ್ನು ಈಗಾಗಲೇ ಅವರು ಸುಮಾರು ಅದಕ್ಕೆ ಒಂದು 10 ಲಕ್ಷ ರೂಪಾಯಿ ಒಂದು ವೆಚ್ಚದ ಹೊರೆಕಾಣಿಕೆಯನ್ನು ನೀಡುವ ಬಗ್ಗೆ ಈಗಾಗಲೇ ಬಹಳ ಮುತುವರ್ಜಿಯಿಂದ ಬೆಂಗಳೂರು, ಮಂಗಳೂರು,
ಉಡುಪಿ ನಮ್ಮ ಈ ಪಡುಬಿದ್ರಿ ಭಾಗದ ಯುವ ಬಿಲ್ ಅವರು ಅದರ ನಮ್ಮ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ದೇವಾಡಿಗರ ಸಂಘ, ವಿಶ್ವಕರ್ಮ ಸಂಘ ಎಲ್ಲ ಸಮಾಜದವರು ಕೂಡ ವಿಶೇಷವಾಗಿ ಹೊರೆಕಾಣಿಕೆ ನೀಡುವ ಬಗ್ಗೆ ಈಗಾಗಲೇ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದರೊಂದಿಗೆ ನಾವು ಈ ಸಮಿತಿಯಿಂದ ಪ್ರತಿ ಗ್ರಾಮಗಳಿಗೂ ಕೂಡ ನಾವು ಹಂಚಿ ಹೋಗಿ ಆ ಹೊರೆಕಾಣಿಕೆಯ ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದೇವೆ. ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮತ್ತು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಈ ಒಂದು ನವೋದಯ ಸ್ವಸಹಾಯ ಸಂಘದಿಂದ ಕೂಡ ಬೃಹತ್ ಮಟ್ಟದ ಹೊರೆಕಾಣಿಕೆ ಮತ್ತು ಬೃಹತ್ ಮಟ್ಟದ ಮಹಿಳೆಯರು ಸೇರುವಂತ ಸೂಚನೆಯನ್ನು ನೀಡಿದ್ದಾರೆ. ಈ ಎಲ್ಲ ಹೊರೆಕಾಣಿಕೆಯ ಕಾರ್ಯಕ್ರಮವನ್ನು ನಾಳ್ದು 26ಕ್ಕೆ 3:30ಕ್ಕೆ ನಮ್ಮ ಗುಳ್ಳಾಡಿ ಕಟ್ಟೆಯಲ್ಲಿ ಸಹಕಾರಿ ರತ್ನ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಸಾಧನೆಗೈದಿರುವಂತ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಇದಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಅದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊಡುಗೈ ದಾನಿ ಡಾಕ್ಟರ್ G ಶಂಕರ್ ಅವರು, ಆಳ್ವ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಮೋಹನ್ ಆಳ್ವರವರು, ಅಖಿಲ ಭಾರತ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷರಾದ ಸೂರ್ಯಕಾಂತ್ ಜಯಸುವರ್ಣರವರು, ಜಾಗತಿಕ ಬಂಟ ಸಂಘದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು, ಮಗುವೀರ ಮಹಾಸಂಘದ ಅಧ್ಯಕ್ಷರಾದ ಜಯಸಿ ಕೋಟ್ಯನ್ರವರು, ಅಖಿಲ ಭಾರತ ಬಿಲ್ಲವರ ಒಕ್ಕೂಟದ ಅಧ್ಯಕ್ಷರಾದ ನವೀನ್ ಚಂದ್ರ ಟಿ ಸುವರ್ಣರವರು, GSB ಸಮಾಜದ ಮುಂದಾಳು ಮಂಗಳೂರು ವೆಂಕಟರಮಣ ದೇವಸ್ಥಾನದ ಮುಖ್ಯಸ್ಥರಾದ ಸಾವುಕಾರ್ ಕಿರಣ್ ಪೈ ಅವರು, ಧಾರ್ಮಿಕ ಮುಖಂಡ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರಾದ MB ಪುರಾಣಿಕ್ರವರು, ಅವಿಭಜಿತ ಜಿಲ್ಲಾ ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಾದ ಮಧು ಆಚಾರ್ ಅವರು, ಅವಿಭಜಿತ ಪದ್ಮಶಾಲಿ ಸಮಾಜದ ಅಧ್ಯಕ್ಷರಾದ ರವಿಶೆಟ್ಟಿಗಾರ್ ಕಾರ್ಕಾಳರವರು, ತಚ್ಚೂರು ಮಾಲ್ತಿದೇವಿ ದೇವಸ್ಥಾನದ ಮುಖ್ಯಸ್ಥರಾದ ಗೋಕುಲ್ದಾಸ್ ಅವರು, ಭಂಡಾರಿ ಮಹಾಮಂಡಲದ ಮಾಜಿ ಅಧ್ಯಕ್ಷರಾದ ಸಕಲೇಶ್ಪುರ ಪುರಸಭೆ ಅಧ್ಯಕ್ಷರು ಸದಾಶಿವ ಭಂಡಾರಿ ಅವರು, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು, ಪಾಣರ ಸಮಾಜದ ಜಿಲ್ಲಾ ಅಧ್ಯಕ್ಷರಾದಂಥ ಪಾಂಡು ಪಾಣರ ಹಿರಿಯಡ್ಕರ್ ಅವರು, ತುಳು ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ದಯಾನಂದ್ ಕತ್ತಲ್ ಸರ್ ಅವರು, ಮುಗ್ಗೆರ್ಕಲ್ ಸಮಾಜದ ವಿಠಲ್ ಗುರಿಕಾರ್ ಅವರು ಜಿಲ್ಲಾಧ್ಯಕ್ಷರು, ಮರಾಠ ಕ್ಷತ್ರಿಯದ ಸಮಾಜದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ರಾವ್ ಅವರು ಭಾಗವಹಿಸಲಿಕ್ಕಿದ್ದಾರೆ. ಅದರೊಂದಿಗೆ ಉಭಯ ಜಿಲ್ಲಾ ಸಂಸದರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹಾಗೂ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು, ನಮ್ಮ ಕ್ಷೇತ್ರದ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ ಅವರು, ಮಾಜಿ ಸಚಿವರಾದಂಥ ವಿನಯ್ ಕುಮಾರ್ ಸೊರಕೆ ಅವರು, ಆಡಳಿತಿಕ ಅನುವಂಶಕರಾದ ರತ್ನಾಕರ್ ರಾಜ್ ಕಿನ್ನಕರಾಜ್ ಅರಸರು ಅವರು ಹಾಗೂ ಪಡುಬಿದ್ರಿ ಬೀಡು ಪೇಟೆ ಮನೆ ಭವನಿಶಂಕರ್ ಹೆಗಡೆ ಅವರು, ಶ್ರೀಪತಿ ಕೊರ್ನಾಯರವರು ಉಪಸ್ಥಿತಿಯೊಂದಿಗೆ ನಮ್ಮ ಎಲ್ಲ ಸಮಗ್ರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಈ ಎಲ್ಲ ಕಾರ್ಯಕ್ರಮದ ರೂವಾರಿ, ಈ ದೇವಸ್ಥಾನವನ್ನು 11 ತಿಂಗಳಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವ ಸಂಕಲ್ಪದ ದೀಕ್ಷೆಯೊಂದಿಗೆ ಚರಿತ್ರೆಯನ್ನು ನಿರ್ಮಾಣ ಮಾಡಿದಂತ ಕೊಡುಗೈದಾನಿ ಪ್ರಕಾಶ್ ಶೆಟ್ಟಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ನೀವು ಯಾವ ರೀತಿ ಈ ರೂಟ್ ಮ್ಯಾಪು ಮತ್ತು ಯಾವ ರೀತಿ ಮೆರವಣಿಗೆ ಬರ್ತದೆ, ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಯಾವ ರೀತಿ ಈ ಮೆರವಣಿಗೆ ಸಂಚಾರ ಮಾಡ್ತದೆ ಎಂಬ ಬಗ್ಗೆ ಅದರ ಸಂಪೂರ್ಣ ಮಾಹಿತಿ ನೀಲಿ ನಕಾಶೆಯೊಂದಿಗೆ ನೀಡಿದ್ದೇವೆ. ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ನಮಗೆ ಸಂಪೂರ್ಣವಾದಂತಹ ಸಹಕಾರ ನೀಡುವಂತಹ ಭರವಸೆ ನೀಡಿದ್ದಾರೆ. ಅದರೊಂದಿಗೆ ಎಲ್ಲ ನಮ್ಮ ಈ ಒಂದು ಗ್ರಾಮಸ್ಥರು ಮತ್ತು ಎಲ್ಲ ನಮ್ಮ ಭಗವದ್ಭಕ್ತರು ಇದೊಂದು ಭಕ್ತರ ಸಂಗಮ ಆಗುವ ರೀತಿಯಲ್ಲಿ ಈ ಹೊರೆಕಾಣಿಕೆಯನ್ನು ಮಾಡಬೇಕು ಎಂಬ ಆಶಯ ನಮ್ದು. ಅದಕ್ಕಾಗಿ ನಾವು ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಮುಂದೆ ದೇವರ ಚಿತ್ತದಂತೆ ಈ ಕಾರ್ಯಕ್ರಮ ನಡೀತದೆ ಎಂಬ ವಿಚಾರವನ್ನು ತಿಳಿಸಿಕೊಂಡು ತಮ್ಗೇನಾದ್ರೂ ಕೇಳಲಿಕ್ಕಿದ್ರೆ